ವಾಪಲಣ್ಣಿ ಹಬ್ಬ ಮುಗಿಸಿ ನೆಮ್ಮದಿಯಾಗಿ ವರ್ಕ್ ಮಾಡೋಣ ಅಂದ್ರೆ ಬಿಡ್ತಾ ಇಲ್ಲ ಕಣೆ, ಅಲ್ಲಿಗೂ ರೇಡ್ ಮಾಡಕವಿ. ಅದ್ಯಾರ್ಲ ವರ್ಷ ನೋಡ್ಕಿಗೂ ರೇಡ್ ಮಾಡಿದ್ದು ಅಂತದ ಯಾವ ಮಾಂಸ ಬೇಯಿಸಿದ್ಲ ಬೇಕನೇಸಿ ಆಫೀಸರ್ಗಳು ಬಂದು ರೇಡ್ ಮಾಡ್ಕೊಂಡು ಹೋದ್ರು, ಇಲ್ಲ ಕುಂತು ಅಚ್ಚುಕಟ್ಟಾಗಿ 2 ಮುದ್ದೆ ಕೊಂಡೋದ್ರಲ್ಲ. ಎತ್ತು ನಮ್ಮನೆ ಹೊರ್ಸ್ಕೊಡ್ಕಲ್ಲ ಕಣೆ, ಕುಮಾರಣ್ಣ ಬಿಡ್ದಿರ್ ತೋಟದಲ್ಲಿ ಬಾಡ್ ಊಟ ಮಾಡಿಸಿ ಬಿಜೆಪಿ ಫ್ರೆಂಡ್ಸ್ನೆಲ್ಲ ಬರೋಕೆ ಹೇಳಿತ್ತು. ಆದ್ರೆ ಕಾಂಗ್ರೆಸ್ ಅವ ಬಿಡದಿರ್ ತೋಟದಲ್ಲಿ ಬಾಡ್ ಊಟ ನಡೀತೈತಿ ಅಂತ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟವಂತೆ. ಅದಕ್ಕೆ ಆಫೀಸರ್ಗಳು ನುಗ್ಗವೆ. ಈ ಆಫೀಸರ್ಗಳ ಜೊತೆಲಿ ನಾವು ಹೋಗಿದ್ರಿ ಕಡೆಯ ಪಕ್ಷ ವಾಯ್ಸ್ನೇನಾರ ಮೋಸ್ಕೊಂಡ್ ಬರ್ಬೋದಾಗಿತ್ತಲ್ಲ ಬೇಕನೇಶಿ. ನಿಂದು ಬರೀ ಇಂಥ ಚಿಲ್ಲರೆ ಆಸೆಗಳ ಕಲ್ಯಾಣ. ಅಲ್ಲಿ ಹೋಗಿದ ಆಫೀಸರ್ಗಳು ಬರೀ 200 ಜನಕ್ಕಷ್ಟೇ ಅಡಿಗೆ ಮಾಡ್ಸವ್ರಿ. ಇದು ನೀನ್ ರೇಡ್ ಮಾಡೋದು ಬೇಡ, ಕೇಸು ಮಾಡೋದು ಬೇಡ, ನಡೀರಿ ಅಂತ ವಾಪಸ್ ಹೋಗಬೇಕನೆ. ಆ ಕಡೆ ಬಿಜೆಪಿ ಫ್ರೆಂಡ್ಸ್ ಬರದಲ್ಲೇ ಪಾರ್ಟಿ ಕ್ಯಾನ್ಸಲ್ ಆಗ್ಬಿಡ್ತಂತೆ. ಅದ್ಯಾಕೆ ಹಿಂಗ್ ನೆಮ್ಮದಿಯಾಗಿ ಊಟನೂ ಮಾಡಕ್ ಬಿಡ್ಲಿಲ್ವಂತಲ ಈ ಕಾಂಗ್ರೆಸ್ ನಾವು. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, 500 ಜನಕ್ಕೆ ಪರ್ಮಿಷನ್ ತಗೊಂಡಿರಂತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿಯಲ್ಲಿ ಕೇಳ್ತಾ ಇದ್ದೀರಾ, ಏನವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ. ನಾನು ಬಿಜೆಪಿ 500 ಜನದ ಊಟ ಕಿತ್ಕೊಂಡವ್ರಿ ಅಂತವ, ಕಾಂಗ್ರೆಸ್ ನಾವು 200 ಜನದ ಊಟ ಕಿತ್ಕೊಂಡಬೇಕನೆ. ಇವತ್ತು ವಸ್ತುಡುಕು ಮಾಡತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ. ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ DK ಶಿವಕುಮಾರ್ ಅವ್ರ ತರ ಫ್ರಿಡ್ಜ್ ಕೊಡೋದು, ಟಿವಿ ಕೊಡೋದು, ಸೀರೆ ಕೊಡೋದು, ಕುಕ್ಕರ್ ಕೂಡ ಕಾರ್ಯಕ್ರಮ ಇಟ್ಕೊಂಡಿದೀವ. ಯಾವುದು ಇಲ್ಲ ಇಲ್ಲಿ. ನಾವು ಗೆಟ್ ಟುಗೆದರ್ ಸೇರ್ತಾ ಇದ್ದೇವೆ ವಸ್ತುಡುಕ್ನಲ್ಲಿ ಅಷ್ಟೇ. ಅಲ್ಲ, ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅವರು ಪರ್ಮಿಷನ್ ತಗೋಬೇಕು ಅಂತ, ಮನೆಯಲ್ಲಿ ಯುಗಾದಿ ಹಬ್ಬದ ಊಟಕ್ಕೆ ಹೋದ್ರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ? ಇವು ಬ್ಯಾಡ್ ಊಟ ಮಿಸ್ ಆಗೈತೆ ಅಂತ ಹೋಗಾಡ್ತಿಲ್ಲ ಕಲ್ಯಾಣ. ಎಲ್ಲ ಒಕ್ಲಿಗರು ಲೀಡರ್ಗಳವೆ ಒಂದ್ ಕಡೆ ಸೇರಿಸ್ಕೊಂಡು DK ಅಂಡ್ ಗ್ಯಾಂಗ್ ನ ಹೆಂಗೆ ಮಕ್ಕಡೆ ಕೆಡಬೇಕು ಅಂತ ಕುಂತ್ಕೊಂಡು ಮೀಟಿಂಗ್ ಮಾಡೋಣ ಅಂತವ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ವಂತೆ. ನೋಡಿಲ್ಲಿ ಎಲ್ಲ ಒಟ್ಟಾಗಿ ಮಟ್ಟಕ್ಕೆ ಹೋಗಿದ್ದು. ನನ್ನ ಕಡೆ ಇರೋ ಒಕ್ಲಿಗರನ್ನೆಲ್ಲವ ಕುಮಾರಣ್ಣ ತಗೊಂಡೋಗಿ ಬಿಜೆಪಿ ಕೂಡ ಕೊಂಡೈತೆ ಅಂತವ DK ತಲೆ ಕೆಡಿಸ್ಕೊಂಡು ಆ ಮೀಟಿಂಗ್ ನಡೆದಂಗ್ ಮಾಡಕೈತೆ ಕಣೆ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದವ್ರು ಅವರು, ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬಿಕೊಂಡ್ರು. ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಸಿದ್ದರಾಮಯ್ಯ ಹೇಳಿದಾರಲ್ಲ ನಾನೇ ಈ ಸರ್ಕಾರ ಬೀಳಿಸಿದ್ದು ಅಂತ, ಮಂಡ್ಯದಲ್ಲೇ ಹೇಳಿದಾರಲ್ಲ. ಒಂದು ಜಾತಿ ಓಟಿಗೋಸ್ಕರ ಹಿಂಗೆ ಬೀದಿಲ್ ಕಿತ್ತಾಡಕ್ ನಿಂತವಲ್ಲ, ಇವುಗಳು ಗೆದ್ದು ಬಂದ್ರಿ ಎಲ್ಲೇ ಜಾತಿಗಳನ್ನು ಒಂದೇ ಸಮಕ್ಕೆ ಹೆಂಗ್ಲನ್ ಮಾಡ್ತೋಬೇಕು ನೈಸಿ. ಯಾವ ಕ್ಷೇತ್ರದಲ್ಲಿ ಯಾವ ಜಾತಿ ಓಟವೋ ಅಂತ ಕಡೆ ಇವು ಅದೇ ಜಾತಿಗೆ ಟಿಕೆಟ್ ಕೊಟ್ಟು ಮುಸುಡಿಗೆ ತುಪ್ಪ ಸವರ ಕೆಲಸ ಮಾಡ್ತಬೇಕನೆ. ಗೆದ್ದ ಮೇಲೆ ಆ ಜಾತಿ ಈ ಜಾತಿ ಅಂತ ನೋಡದಲ್ಲಿ ಎಲ್ಲಾ ಜಾತಿ ಜನಗಳ ದುಡ್ಡವೇ ನುಂಗಿ ನೀರು ಕುಡಿತವೆ. ಜನ ಜಾತಿ ಹೆಸರಲ್ಲಿ 4 ದಿನ ಖುಷಿಯಾಗಿದ್ದು ಆಮೇಲೆ ಮತ್ತದೆ ಯಾಪ್ ಮೊರ್ರೆ ಯಾಕಂದು ಓಡಾಡ್ತಾವ ಅಷ್ಟೇ. ಅಯ್ಯಯ್ಯೋ, ಡೀಟೇಲ್ ಆಗಿ ಹೇಳಿದ್ಯಾ ಕಂಬುಳ್ಳೆ, ಇದ್ರ ಮೇಲೆ ಇನ್ನೇನು ಹೇಳಕ್ಕಾಗೋದಿಲ್ಲ. ನಡಿಯಪ್ಪ ಶಿವನಿ ಶಂಭುಲಿಂಗ. कोई तन काढा